ಹಾಯ್, ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಯಾಕಂದ್ರೆ ಹೊಸ ಹೊಸ ನೋಟಿಫಿಕೇಶನ್ ಬಂದಿದೆ. ನಂಗೆ ತುಂಬಾನೇ ಮೆಸೇಜ್, ತುಂಬಾನೇ ಕಮೆಂಟ್ಸ್ ಗಳು ಬರ್ತಿದೆ. ಸೊ ಡೋಂಟ್ ವರಿ, ಎಲ್ಲದನ್ನು ವಿಡಿಯೋ ಮಾಡಿ ಹಾಕ್ತೀನಿ. ಯಾವ್ದಕ್ಕೂ ಯೋಚನೆ ಮಾಡೋದ್ ಬೇಡ. ಇನ್ನೊಂದು, ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಪಾಯಿಂಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನು ಅಂದ್ರೆ, ಅಪ್ಲಿಕೇಶನ್ ಹಾಕೋದಕ್ಕೆ ಅವಸರ ಪಡ್ಬೇಡಿ. ಒಂದ್ ಸ್ವಲ್ಪ ಟೈಮ್ ತಗೊಳ್ಳಿ, ಓಕೆನಾ? ಎಲ್ರು ನನಗೆ ಕೇಳ್ತಿರೋದು, ಮಾಮ್ ಡಿಸ್ಟಿಕ್ ಹೇಗೆ ಸೆಲೆಕ್ಟ್ ಮಾಡೋದು, ಡಿಸ್ಟಿಕ್ ಹೇಗೆ ಸೆಲೆಕ್ಟ್ ಮಾಡೋದು. ಒಂದ್ ಸ್ವಲ್ಪ ವೆಯ್ಟ್ ಮಾಡಿ, ಓಕೆನಾ? ಒಂದ್ 2-3 ಡೇಸ್ ಆದ್ರೂ ಟೈಮ್ ತಗೊಳ್ಳಿ. ಪಟ್ನಾಗ ಅಪ್ಲಿಕೇಶನ್ ಫಿಲ್ ಮಾಡ್ಬೇಡಿ. ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ನಿಮ್ಮ ರಿಸರ್ವೇಶನ್ಗೆ ಎಷ್ಟು ಪೋಸ್ಟ್ ಗಳು ಖಾಲಿ ಇದೆ, ಎಲ್ಲಿ ಎಲ್ಲಿ ಎಷ್ಟು ಪೋಸ್ಟ್ ಗಳಿದೆ. ಸೊ ಎಲ್ಲಾನು ನೋಡ್ಬಿಟ್ಟು ಆಮೇಲೆ ನೀವು ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ. ಲಾಸ್ಟ್ ಇಯರ್ ಕಟ್ ಆಫ್, ಎವ್ರಿಥಿಂಗ್ ಇಸ್ ಮ್ಯಾಟರ್. ಸೊ ಸ್ವಲ್ಪ ವೆಯ್ಟ್ ಮಾಡಿ. ಯಾಕೆ ಇಷ್ಟು ಅವಸರ? ಒಂದ್ ಸ್ವಲ್ಪ ವೆಯ್ಟ್ ಮಾಡಿ. ನೀಟಾಗಿ ನೋಟಿಫಿಕೇಶನ್ ನ ಓದ್ಕೊಂಡು ಕುತ್ಕೊಂಡು ಓದಿ. ನಾನು ನೋಟಿಫಿಕೇಶನ್ ನ ಟೆಲಿಗ್ರಾಮ್ ಅಲ್ಲಿ ಆಲ್ರೆಡಿ ಶೇರ್ ಮಾಡಿದೀನಿ, ಡೌನ್ಲೋಡ್ ಮಾಡ್ಕೊಂಡು ನೀಟಾಗಿ ಓದಿ, ಓಕೆನಾ? ಅದಾದ್ಮೇಲೆ ನಾನು ನಿಮ್ಗೆ ಗೈಡೆನ್ಸ್ ಕೊಡ್ತೀನಿ. ನಾನು ನಿಮ್ಗೆ ಡೈರೆಕ್ಟ್ ಆಗಿ ಯಾವ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಿ ಅಂತ ಹೇಳಲ್ಲ, ಬಟ್ ಯಾವ ಡಿಸ್ಟ್ರಿಕ್ಟ್ ಗಳನ್ನ ಸೆಲೆಕ್ಟ್ ಮಾಡಬಹುದು, ಅಥವಾ ನಿಮಗೆ ಯಾವ್ದು ಸೂಟ್ ಆಗುತ್ತೆ, ಎಲ್ಲಿ ವರ್ಕ್ ಮಾಡಿದ್ರೆ ಬೆಸ್ಟ್ ಆಗುತ್ತೆ. ಸೊ ಎಲ್ಲಿ ಯಾವ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಚಾನ್ಸಸ್ ಆಫ್ ಗೆಟಿಂಗ್ ಇನ್ ಟು ದಟ್ ಹೆಲ್ಪ್ಫುಲ್ ಆಗುತ್ತೆ, ಎವ್ರಿಥಿಂಗ್ ಐ ಟೆಲ್, ಓಕೆನಾ? ಬಟ್ ಒಂದ್ ಸ್ವಲ್ಪ ವೆಯ್ಟ್ ಮಾಡಿ, ಅವಸರ ಬೇಡ. ಒಂದ್ ಸ್ವಲ್ಪ ವೆಯ್ಟ್ ಮಾಡಿ. ನನ್ನ ಹಳೆ ವಿಡಿಯೋಸ್ಗಳು ನೋಡಿ. ನಾನು ಅದರಲ್ಲಿ ಯಾರೆಲ್ಲ ಕನ್ನಡ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಬರಿಬೇಕು, ಹೇಗೆ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಬೇಕು, ಅಂಡ್ ಡಿಸ್ಟ್ರಿಕ್ಟ್ ವೈಸ್ ಕಟ್ ಆಫ್ ಹೇಗಿತ್ತು, ಎಲ್ಲಾನು ನಾನು ನಿಮಗೆ ವಿಡಿಯೋ ಮಾಡಿದೀನಿ. ಸ್ವಲ್ಪ ನೋಡಿ, ಓಕೆನಾ? ಸ್ವಲ್ಪ ನನ್ನ ಪ್ಲೇ ಲಿಸ್ಟ್ ಹೋದ್ರೆ ನಿಮಗೆ ಎಲ್ಲಾ ವಿಡಿಯೋಸ್ಗಳು ಸಿಗುತ್ತೆ ಡೀಟೇಲ್ ಆಗಿ. ಒಂದ್ ಸ್ವಲ್ಪ ವೆಯ್ಟ್ ಮಾಡಿ, ಅವಸರ ಬೇಡ. ಸೊ ನಾನು ನಿಮಗೆ ಅದನ್ನೇ ಹೇಳೋದು, 1-2-3 ಡೇಸ್ ಆದ್ರೂ ಟೈಮ್ ತಗೊಳ್ಳಿ. 2-3 ಡೇಸ್ ಮಿನಿಮಮ್ ತಗೊಳ್ಳಿ, ಓಕೆನಾ? ಅದಾದ್ಮೇಲೆ ಅಪ್ಲಿಕೇಶನ್ ಹಾಕುರಂತೆ. ಯಾಕೆ ಇಷ್ಟು ಅವಸರ? ಒಂದ್ ಸ್ವಲ್ಪ ಟೈಮ್ ಬೇಕಲ್ವಾ? ಸೊ ಅದಾದ್ಮೇಲೆ ಇನ್ನೊಂದು ಗುಡ್ ನ್ಯೂಸ್ ಏನು ಅಂದ್ರೆ, ನಮ್ಮ 90 ಡೇಸ್ ಪ್ಲಾನ್ ಏನಿದೆಯೋ ಅದು ಕರೆಕ್ಟ್ ಆಗಿ 3rd ಗೆ ಮುಗಿಯುತ್ತೆ. ನೆಕ್ಸ್ಟ್ ಡೇಗೆ ನಮಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಸೊ ನಮ್ಮ ಪ್ಲಾನ್ ಕರೆಕ್ಟ್ ಆಗಿ ವರ್ಕ್ ಆಗುತ್ತೆ. ಬಟ್ ಸ್ಟಿಕ್ ಟು ದ ಪ್ಲಾನ್, ಓಕೆನಾ? ಪ್ಲಾನ್ ಗೆ ಸ್ಟಿಕ್ ಆಗಿ. ನಾನ್ ನಿಮ್ಗೆ ಡೈಲಿ ನನ್ನ ವಿಡಿಯೋ ಬೆಳಗಿನ ಸಂಜೆ ತನಕ ಕುತ್ಕೊಂಡು ನೋಡಿ ಅನ್ನೋ ಪ್ಲಾನ್ ಏನಿಲ್ಲ. ಡೈಲಿ ನಿಮ್ದೇನ್ ಪ್ಲಾನ್ ಇದೆಯೋ ಅದನ್ನ ಮುಗಿಸ್ಕೊಳ್ಳಿ, ಟೈಮ್ ಟೇಬಲ್ ಮುಗಿಸ್ಕೊಳ್ಳಿ. ದೆನ್ ನಾನ್ ಕೊಟ್ಟಿರೋ ಟಾಪಿಕ್ಸ್ ಗಳನ್ನ ಕವರ್ ಮಾಡಿ, ಮಲ್ಟಿಪಲ್ ರಿವಿಷನ್ ಕೊಡಿ. ನಾನ್ ಶೇರ್ ಮಾಡ್ತಿರೋ ಟಾಪಿಕ್ಸ್ ನ ಮಲ್ಟಿಪಲ್ ರಿವಿಷನ್ ಕೊಡಿ. ದೆನ್ ಅದ್ರ ಜೊತೆಗೆ ನನ್ನ ಲಾಸ್ಟ್ ಒನ್ ಅವರ್ ಸೆಷನ್ ಅಷ್ಟೇ, 45 ಮಿನಿಟ್ಸ್ 1 ಅವರ್ ಸೆಷನ್ ಅಲ್ಲಿ ವಿಲ್ ಸಾಲ್ವ್ MCQ. ಸೊ ದಟ್ ನಿಮ್ಗೆ ರಿವಿಷನ್ ಆಗುತ್ತೆ, ನಿಮ್ಮ ಸಬ್ಜೆಕ್ಟ್ ಗಳು ಓದ್ದಂಗ್ ಆಗುತ್ತೆ, ಎವ್ರಿಥಿಂಗ್ ಆಗುತ್ತೆ. ಸೊ ತುಂಬಾ ಅವಸರ ಪಡೋದ್ ಬೇಡ. ಒಂದ್ ಸ್ವಲ್ಪ ನಿಧಾನ ಇರಲಿ. ಟೈಮ್ ಇದೆಲ್ಲ 1 ಮಂತ್ ಟೈಮ್ ಇದೆ. ನಾವು ನೀಟಾಗಿ ಎಲ್ಲಾನು ನೋಡೋಣ. PDF ನೋಟಿಫಿಕೇಶನ್ ಓದೋಣ, ಹೇಗೆ ಅಪ್ಲೈ ಮಾಡ್ಬೇಕು ನೋಡೋಣ, ರಿಸರ್ವೇಶನ್ ಹೇಗಿದೆ ನೋಡೋಣ. ಆಮೇಲೆ ಇನ್ನೊಂದು ಕ್ವಶನ್, SC ಅವರಿಗೆ ಒಂದು ಹೊಸದಾಗಿ ಸಬ್ ಕೆಟಗರೈಸೇಷನ್ ಬಂದಿದೆ ಅಲ್ವಾ, ಅದು ಹೇಗ್ ಮಾಡ್ಬೇಕು. ಸೊ ಅದ್ರ ಬಗ್ಗೆನೂ ನಾ ಹೇಳ್ತೀನಿ. ಹೊಸದಾಗಿ ಮಾಡಿಸ್ಬೇಕಾ, ಇಲ್ಲ ಹಳೇದೇ ಅಪ್ಲೈ ಮಾಡ್ಬೋದು, ಎಲ್ಲ ಕ್ವಶನ್ಗೂ ನಾನು ಆನ್ಸರ್ ಹೇಳ್ತೀನಿ. ಬಟ್ ಒಂದ್ ಸ್ವಲ್ಪ ನಿಧಾನ ಇರ್ಲಿ. ಯಾಕಂದ್ರೆ ತುಂಬಾ ನೋಟಿಫಿಕೇಶನ್ಸ್ ಗಳು ಬಂದಿದೆ. ಫಸ್ಟ್ ನೀವು ಪ್ರಿಪೇರ್ ಆಗಿ, ಯಾವ್ಯಾವ ನೋಟಿಫಿಕೇಶನ್ಸ್ ಗಳು ನೀವು ಕ್ವಾಲಿಫೈ ಆಗ್ತೀರಾ ಅಪ್ಲಿಕೇಶನ್ ಹಾಕೋದಕ್ಕೆ ಅನ್ನೋದು ಫಸ್ಟ್ ಡಿಸೈಡ್ ಮಾಡ್ಕೊಳ್ಳಿ. ದೆನ್ ಅದಾದ್ಮೇಲೆ ನೀವು ಅಪ್ಲಿಕೇಶನ್ ಹಾಕೊಳ್ಳಿ, ಓಕೆನಾ? ದೆನ್ ಲ್ಯಾಂಡ್ ಸರ್ವೇಯರ್ ಬಿಟ್ಟಿದ್ದಾರೆ, VAO ಬಿಟ್ಟಿದ್ದಾರೆ. ಸರ್ವೇಯರ್ ಕೂಡ ಒಳ್ಳೆ ಪೋಸ್ಟ್ ಕೊಟ್ಟಿದ್ದಾರೆ. ಬಟ್ ಪ್ರಾಬ್ಲಮ್ ಏನು ಅಂದ್ರೆ, ಆಲ್ಮೋಸ್ಟ್ ಸೈನ್ಸ್ ಬ್ಯಾಕ್ ಗ್ರೌಂಡ್ ಇರೋರು, ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇರೋರು ಅಪ್ಲೈ ಮಾಡ್ಬೋದು. ಸೊ ಇಟ್ಸ್ ಓಕೆ. VAO ಬಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲರೂ ಅಪ್ಲೈ ಮಾಡ್ಬೋದು PUC ಬೇಸ್ ಮೇಲೆ. ಸೊ ನಿಮ್ಮೆಲ್ಲ ಕ್ವಶನ್ಸ್ಗೂ ಆನ್ಸರ್ ಹೇಳ್ತೀನಿ. ಒಂದ್ ಸ್ವಲ್ಪ ನಿಧಾನ ಇರ್ಲಿ, ಓಕೆನಾ? ಅವಸರ ಬೇಡ. ಇನ್ನೊಂದು ಏನು ಅಂದ್ರೆ, ನನಗೆ ಇನ್ನೊಂದು ಕ್ವಶನ್ಸ್ ಬರ್ತಿರೋದು, ಮ್ಯಾಮ್ ನಿಮ್ಮ ಕೋರ್ಸ್ಗೆ ಹೇಗೆ ಜಾಯಿನ್ ಆಗೋದು? ನನ್ನ ಕೋರ್ಸ್ಗೆ ಯಾವುದೇ ಚಾರ್ಜ್ ಮಾಡ್ತಿಲ್ಲ. ನಾ ಆಲ್ರೆಡಿ ಹೇಳಿದೀನಿ, ಎವ್ರಿಥಿಂಗ್ ಇಸ್ ಫ್ರೀ. ನೀವು ಜಸ್ಟ್ ಟೆಲಿಗ್ರಾಮ್ಗೆ ಜಾಯಿನ್ ಆಗಿ, ದಟ್ ಇಸ್ ಆಲ್ಸೋ ಫ್ರೀ. ನಾನು ಅಲ್ಲಿ ಎಲ್ಲ ಡೀಟೇಲ್ಸ್ ಗಳನ್ನು ಶೇರ್ ಮಾಡ್ತೀನಿ. ನಿಮ್ಗೆ ನನ್ನ ಇನ್ನೊಂದು ಚಾನಲ್ ನಿಮ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಫಾಲೋ ಮಾಡ್ಕೊಳ್ಳಿ. ಆ ಚಾನಲ್ ಅಲ್ಲಿ ನಮ್ಗೆ ಡೈಲಿ ಸೆಷನ್ ಗಳನ್ನ ನಡೆಸ್ತಿದೀವಿ. ದೆನ್ ಕಾಕಿ ಸೆಷನ್ ಕೂಡ ನಡೀತಾ ಇದೆ ಕಂಟಿನ್ಯೂಸ್ ಆಗಿ. BA ಸೆಷನ್ಸ್ ಕೂಡ ನಡೀತಿದೆ. ಜಸ್ಟ್ ಅದನ್ನ ಫಾಲೋ ಮಾಡಿದ್ರೆ ದಟ್ಸ್ ಎನಫ್, ಓಕೆನಾ? ಅದ್ರ ಜೊತೆಗೆ ನಿಮ್ಮ ರಿವಿಷನ್ ಅಥವಾ ನಿಮ್ಮ ನೋಟ್ಸ್ ಗಳು ಕಂಪ್ಲೀಟ್ ರೆಗ್ಯುಲರ್ ರಿವಿಷನ್ಸ್ ಗಳು ಅದನ್ನ ನೀವು ಮಾಡ್ಬೇಕಾಗತ್ತೆ, ಓಕೆನಾ? ನಾನು ಗೈಡೆನ್ಸ್ ಕೊಡ್ಬಲ್ಲೆ, ಓಕೆನಾ? ಸೊ ಥ್ಯಾಂಕ್ಸ್ ಫಾರ್ ಬೀಯಿಂಗ್ ವಿತ್ ಮೀ ಒನ್ಸ್ ಅಗೇನ್. ಅಂಡ್ ಹೊಸ ನೋಟಿಫಿಕೇಶನ್, ಅಗೇನ್ 3rd ನೋಟಿಫಿಕೇಶನ್ ನಾನು ಮಾಡ್ತಿರೋದು. ಇನ್ನ ಒಂದು ನೋಟಿಫಿಕೇಶನ್ ಇದೆ. ಸೊ ಸದ್ಯಕ್ಕೆ ನೋಡಿ, ಹಾಗೆ ಕುತ್ಕೊಂಡು ಮಾಡ್ತಿದ್ದೀನಿ. ಡೋಂಟ್ ಮೈಂಡ್ ಫಾರ್ ಮೈ ಫೇಸ್, ಇಟ್ಸ್ ಓಕೆ. ಬಟ್ ಇವಾಗ ವಿಡಿಯೋ ನೀಡಿರೋದ್ರಿಂದ ಕುತ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ. ಸೊ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಿಂದ ಸ್ಟೇಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ನಮ್ಗೆ ಒಂದು ಹೊಸ ನೋಟಿಫಿಕೇಶನ್ ಬಂದಿದೆ. ಯಾವ್ದ್ರಲ್ಲಿ? ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ ಆಗಿ KSRP ಅಂದ್ರೆ ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಅಲ್ಲಿ
ನೇರ ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ. ನೇರ ನೇಮಕಾತಿ ಇಟ್ಸ್ ನಥಿಂಗ್ ಬಟ್ ಎಕ್ಸಾಮ್ ಮೂಲಕನೇ. ನೇರ ನೇಮಕಾತಿ ಅಂದಿದ ತಕ್ಷಣ ತುಂಬಾ ಜನ ಅನ್ಕೊಂತಾರೆ ಓಕೆ ಡೈರೆಕ್ಟ್ ರೆಕ್ರೂಟ್ಮೆಂಟ್, ಯಾವ್ದೇ ತರ ಎಕ್ಸಾಮ್ ಇರಲ್ಲ. ನೋ, ಎಕ್ಸಾಮ್ಸ್ ಇರುತ್ತೆ. ಓಕೆನಾ. ಸೊ ಕರ್ನಾಟಕ ಆಲ್ರೆಡಿ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ಗೆ ನೋಟಿಫಿಕೇಶನ್ ಆಗಿತ್ತಲ್ವಾ. ಸೊ ಇವಾಗ ಪೊಲೀಸ್ ರಿಸರ್ವ್ ಪೊಲೀಸ್ಗೆ ಕಾಲ್ ಆಗಿದೆ. ಓಕೆನಾ. KSRP, ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್. ಓಕೆನಾ. ಸೊ ಟೋಟಲ್ 1455 ಪೋಸ್ಟ್ಗಳಿಗೆ ಕಾಲ್ ಆಗಿದೆ. ಸೊ ವೆರಿ ಹೈ ನಂಬರ್. ಪೊಲೀಸ್ ಕಾನ್ಸ್ಟೇಬಲ್ ಆಲ್ಮೋಸ್ಟ್ ನಮ್ಗೆ 4000 ಪ್ಲಸ್ ಕಾನ್ಸ್ಟೇಬಲ್ ಕಾಲ್ ಆಗಿತ್ತು, ಕರೆಕ್ಟ್ ಅಲ್ವಾ. ಸೊ ಇದು ಬಂದ್ಬಿಟ್ಟು ಆಲ್ಮೋಸ್ಟ್ 1455 ಪೊಲೀಸ್ ರಿಸರ್ವ್ ಪೊಲೀಸ್ಗೆ ಕಾಲ್ ಆಗಿದೆ. ಓಕೆನಾ. ವೆರಿ ಗುಡ್ ಪೋಸ್ಟ್, ತುಂಬಾ ಒಳ್ಳೆ ಪೋಸ್ಟ್. ಓಕೆನಾ. ಸೊ ಯಾರ್ಯಾರೆಲ್ಲ ಇದಕ್ಕೆ ಎಲಿಜಿಬಲ್ ಆಗಿದಾರೋ ದಯವಿಟ್ಟು ಅಪ್ಲೈ ಮಾಡ್ಕೊಳ್ಳಿ. ಒಳ್ಳೆ ಪೋಸ್ಟ್, ತುಂಬಾ ಒಳ್ಳೆ ಪೋಸ್ಟ್. ಓಕೆನಾ. ಪೊಲೀಸ್ ಕಾನ್ಸ್ಟೇಬಲ್ ವೃಂದದ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಮತ್ತು ಅರ್ಹತೆ ಪರಿಶೀಲನೆ ಮಾಡಿರೋಂತ ನೋಡ್ಬೋದು. ಓಕೆನಾ. ನೆಕ್ಸ್ಟ್ ಸೊ ಒಂದೊಂದೇ ನೋಡ್ಕೊಂಡು ಹೋಗೋಣ. ಟೋಟಲ್ 1455 ಪೋಸ್ಟ್, ವೆರಿ ಬಿಗ್ ನಂಬರ್. ಓಕೆನಾ. ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ ಕಾಲ್ ಆಗಿರೋಂಥದ್ದು. ಸ್ಯಾಲ್ರಿ ಬಂದ್ಬಿಟ್ಟು 37,500 to 76,100. ದಯವಿಟ್ಟು ವಿಡಿಯೋನ ನೋಡಿ, PDF ನ ನೋಡಿ, ನೋಟಿಫಿಕೇಶನ್ ನೋಡಿ, ಆಮೇಲೆ ಕಮೆಂಟ್ ಮಾಡಿ ಮೇಡಮ್ ಎಷ್ಟು ಏಜು, ಎಷ್ಟು ಸ್ಯಾಲ್ರಿ. ಆಲ್ರೆಡಿ ಅವ್ರು ಮೆನ್ಷನ್ ಮಾಡಿದ್ದಾರೆ 37,500 ಇಂದ 76,100 ನಿಮ್ಮ ಸ್ಯಾಲ್ರಿ ರೇಂಜ್ ಆಗಿರುತ್ತೆ. ಓಕೆನಾ. ದೆನ್ 73 ಮಹಿಳೆಯರಿಗೆ ಕರೆದಿದ್ದಾರೆ. ಮಹಿಳೆಯರಿಗೆ ವೆರಿ ಲೆಸ್ ಪೋಸ್ಟ್ ಕಾಲ್ ಮಾಡಿದ್ದಾರೆ. ಪುರುಷರಿಗೆ 1382 ಪೋಸ್ಟ್ಗಳು ಕಾಲ್ ಆಗಿದೆ. ಓಕೆನಾ. ದೆನ್ ನಿಮ್ಮ ಎಜುಕೇಶನ್ ಸೆಕೆಂಡ್ PUC ಆಗಿರ್ಬೇಕು, ಇಲ್ಲ ಅದಕ್ಕೆ ಈಕ್ವಲೆಂಟ್ ಕ್ವಾಲಿಫಿಕೇಶನ್ ಇರ್ಬೇಕು. ಈಕ್ವಲೆಂಟ್ ಅಂದ್ರೆ ಏನು? ಸೆಕೆಂಡ್ PUC ನೀವು ಮಾಡಿಲ್ಲ ಅಂದ್ರೆ ಏನೇನು ಓದಿರ್ಬೇಕು? CBSE ಅಥವಾ ICSE ಮಂಡಳಿಯಿಂದ 12th ಪಾಸ್ ಆಗಿರ್ಬೇಕು. ಒಂದ್ ವೇಳೆ ನೀವು CBSE ICSE ಮಾಡಿದ್ರೆ 12th ಪಾಸ್ ಆಗಿರ್ಬೇಕು. ಇಲ್ಲ ಇತರೆ ರಾಜ್ಯ ಸರ್ಕಾರದ ಪರೀಕ್ಷಾ ಮಂಡಳಿಗಳಿಂದ ನಡೆಸುವ ಕ್ಲಾಸ್ 12th ಪಾಸ್ ಆಗಿರ್ಬೇಕು. ಓಕೆ. ದೆನ್ ಅದ್ ಬಿಟ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಯೂನಿವರ್ಸಿಟಿಯಲ್ಲಿ ಓಪನ್ ಸ್ಕೂಲಿಂಗ್ ಅಲ್ಲಿ ನೀವೇನಾದ್ರು ಡಿಸ್ಟೆನ್ಸ್ ಎಜುಕೇಶನ್ ಮಾಡಿದ್ರೆ PUC ಮಾಡಿರ್ಬೇಕು. ದೆನ್ 2 ವರ್ಷದ ITI ಮಾಡಿದ್ರೆ ನೀವು ITI ಮಾಡಿರೋ ಅಂತವ್ರು NIOS ವತಿಯಿಂದ ನಡೆಸುವ ಒಂದು ಲ್ಯಾಂಗ್ವೇಜ್ ಕೋರ್ಸ್ ತಗೊಂಡು ಅದರಲ್ಲಿ ಪಾಸ್ ಆಗಿರ್ಬೇಕು. ಒಂದು ಲ್ಯಾಂಗ್ವೇಜ್ ಅಥವಾ ಲ್ಯಾಂಗ್ವೇಜ್ ಕೋರ್ಸ್ ತಗೊಂಡು ಅದರಲ್ಲಿ ಪಾಸ್ ಆಗಿರ್ಬೇಕು. ಡಿಸ್ಟೆನ್ಸ್ ಅಲ್ಲಿ ಮಾಡ್ಕೊಂಡಿರ್ಬೋದು ನೀವು. ಓಕೆನಾ. ಅಥವಾ ಪದವಿ ಪೂರ್ವ ಮಂಡಳಿಯು ನಡೆಸುವ ಪರೀಕ್ಷೆಯಲ್ಲಿ ಒಂದು ಭಾಷಾ ಅಥವಾ ಒಂದು ವಿಷಯದಲ್ಲಿ ಉತ್ತೀರ್ಣರಾದ್ರೆ ಮಾತ್ರ PUC ತತ್ಸಮಾನ. ಬರೀ ITI ಮಾಡಿದ್ರೆ ನೀವು ಕ್ವಾಲಿಫೈ ಆಗಲ್ಲ. ನೀವು ಒಂದು ಲ್ಯಾಂಗ್ವೇಜ್ ಕೋರ್ಸ್ ನ ತಗೊಂಡು ಅದರಲ್ಲಿ ಪಾಸ್ ಆಗಿರ್ಬೇಕು. ಓಕೆನಾ. ನೆಕ್ಸ್ಟ್ ಅನುಕಂಪದ ಆಧಾರದ ಮೇಲೆ ನೇಮಕಾತಿ ನೀಡುವ ಅಥವಾ ಈಗಾಗಲೇ ನೇಮಕಾತಿ ಒಂದು ಆದೇಶ ನಿರೀಕ್ಷೆ ವಿದ್ಯಾರ್ಥಿಗಳಿಗೆ JOCಯು ಪರೀಕ್ಷೆ ಅಂದ್ರೆ ಇದು ನಮಗ್ ಬರಲ್ಲ, ಇದು ಅನುಕಂಪದ ಮೇಲೆ ಮಾಡುವಂತದ್ದು. ಇವಾಗ ಸದ್ಯಕ್ಕೆ ನಾವು ಕಾಂಪಿಟೇಟಿವ್ ಎಕ್ಸಾಮ್ ಬರಿತೀವಿ, ಇದೆಲ್ಲ ಏನು ನೋಡಕ್ ಹೋಗ್ಬೇಡಿ. ಓಕೆನಾ. ದೆನ್ ಡಿಪ್ಲೊಮಾ ಇಸ್ ವೆರಿ ಇಂಪಾರ್ಟೆಂಟ್. ಡಿಪ್ಲೊಮಾ ಏನಾದ್ರೂ ಮಾಡಿದ್ರೆ ನೀವು ನೇರ ನೇಮಕಾತಿ ಅಥವಾ ಅನುಕಂಪದ ಆಧಾರದ ಮೇಲೆ ಹೊಂದಲು ಉನ್ನತ ಶಿಕ್ಷಣ ಪಡೆಯಲು ತಾಂತ್ರಿಕ ಶಿಕ್ಷಣ ಇಲಾಖೆಯು 3 ವರ್ಷಗಳ ಡಿಪ್ಲೊಮಾ ಮಾಡಿದ್ರೆ ಮಾತ್ರ ನೀವು PUC ತತ್ಸಮಾನ ಅಂದ್ರೆ PUCಗೆ ಈಕ್ವಲೆಂಟ್ ಆಗಿರುತ್ತೆ. ಡಿಪ್ಲೊಮಾ 3 ವರ್ಷ ಮಾಡಿದ್ರೆ ಅದ್ರಲ್ಲೂ ಕೂಡ ಅದು ಉನ್ನತ ಶಿಕ್ಷಣ ಪಡೆಯಲು ತಾಂತ್ರಿಕ ಶಿಕ್ಷಣ ಇಲಾಖೆಯಿಂದ ನಡೆಸುವಂತಹ ಕೋರ್ಸ್ ಆಗಿರ್ಬೇಕು. ಓಕೆನಾ. ದೆನ್ 2015ಕ್ಕಿಂತ ಹಿಂದಿನ ವರ್ಷಗಳಲ್ಲಿ ತಾಂತ್ರಿಕ ಶಿಕ್ಷಣ ಇಲಾಖೆಯ 3 ವರ್ಷಗಳ ಡಿಪ್ಲೊಮಾ ಉತ್ತೀರ್ಣರಾದ ವಿದ್ಯಾರ್ಥಿಗಳು KPSC ಇಂದ ನಡೆಸುವ ಇಲಾಖಾ ಪರೀಕ್ಷೆಗಳ ಜೊತೆಗೆ ಕನ್ನಡ ಭಾಷೆಯ ಪರೀಕ್ಷೆಯನ್ನು ತೇರ್ಗಡೆ ಹೊಂದಿರಬೇಕು. ಓಕೆ. ಎರಡ್ 2015ಕ್ಕಿಂತ ಹಿಂದೆ ನೀವೇನಾದ್ರೂ ಡಿಪ್ಲೊಮಾ ಕೋರ್ಸ್ ಮಾಡಿದ್ರೆ ಪಾಸ್ ಆದ್ರೆ ಅದ್ರ ಜೊತೆಗೆ ನೀವು KPSC ಇಂದ ನಡೆಸುವ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸ್ಗಳು, ಇಲಾಖಾ ಪರೀಕ್ಷೆಗಳು ಜೊತೆಗೆ ಕನ್ನಡ ಭಾಷೆ ಪರೀಕ್ಷೆನ ಪಾಸ್ ಆಗಿರ್ಬೇಕು. 2015ಕ್ಕಿಂತ ಹಿಂದೆ ನೀವು ಡಿಪ್ಲೊಮಾ ಮಾಡಿದ್ರೆ. ಓಕೆನಾ. ಸೊ ನೆಕ್ಸ್ಟ್ ಏಜ್ ನೋಡೋಣ. ಮಿನಿಮಮ್ 18 ವರ್ಷ ಆಗಿರ್ಬೇಕು ನಿಮಗೆ. ದೆನ್ ಮ್ಯಾಕ್ಸಿಮಮ್ ಗರಿಷ್ಠ ವಯಸ್ಸು ಸಾಮಾನ್ಯ ಅರ್ಹತೆ ಆಗಿದ್ರೆ ನಿಮ್ಗೆ 33 ಆಗಿರ್ಬೇಕು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, ಪ್ರವರ್ಗ 2A, 2B, 3A, 3B ಆಗಿದ್ರೆ 35 ವರ್ಷ. ಅದೇ ನೀವು ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುವ ಬುಡಕಟ್ಟು ಅಭ್ಯರ್ಥಿಗಳಾದ್ರೆ 38 ವರ್ಷಗಳು. ಓಕೆ. ಮಾಜಿ ಸೈನಿಕರಾದ್ರೆ 3 ವರ್ಷ ರಿಯಾಯಿತಿ ಕೊಡ್ತಾರೆ. ಅವರು ಸೇವೆ ಸಲ್ಲಿಸಿದ ಅವಧಿಯ ಜೊತೆಗೆ ಹೆಚ್ಚುವರಿ ಎಷ್ಟು ವರ್ಷ ಸೇವೆ ಮಾಡಿದಾರೋ ಅದ್ರ ಜೊತೆಗೆ 3 ವರ್ಷ ಹೆಚ್ಚುವರಿ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ನಾನು 15 ವರ್ಷ ಸರ್ವಿಸ್ ಮಾಡಿದೀನಿ ಅಂದ್ರೆ 15 ವರ್ಷ ಪ್ಲಸ್ 3 ವರ್ಷ. ಓಕೆನಾ. 15 ಪ್ಲಸ್ 3 ಕೊಡ್ತಾರೆ. ನಾವೆಷ್ಟು ವರ್ಷ ಸರ್ವಿಸ್ ಮಾಡಿದ್ವೋ ಅದಕ್ಕೆ ಪ್ಲಸ್ 3 ಹಾಕಿ ಕೊಡ್ತಾರೆ. ಓಕೆನಾ. ಅರ್ಜಿ ಸಲ್ಲಿಸುವ ವಿಧಾನ KA ವೆಬ್ಸೈಟ್ ಅಲ್ಲೇ ನೀವು ಅಪ್ಲಿಕೇಶನ್ ಹಾಕ್ಬೇಕು, ನೆನಪಿರ್ಲಿ. ದೆನ್
ನೋಡಿ ಇಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ, ಏನು ಅಂದ್ರೆ ಓದಿ ಅರ್ಥೈಸಲು ಅಭ್ಯರ್ಥಿಗಳು ಹುದ್ದೆಗಳ ವರ್ಗೀಕರಣದಲ್ಲಿ ಪ್ರಕಟಿಸಿದ ಯಾವುದಾದರೂ ಒಂದು ಬೆಟಾಲಿಯನ್ಗೆ ಮಾತ್ರ ಅರ್ಜಿ ಸಲ್ಲಿಸತಕ್ಕದ್ದು. ಬೆಟಾಲಿಯನ್ ಅಂದ್ರೆ ಏನು ಅಂತ ನೆಕ್ಸ್ಟ್ ಮುಂದೆ ಕೊಟ್ಟಿದ್ದಾರೆ, ಹೇಳ್ತೀನಿ, ಡೋಂಟ್ ವರಿ. ಒಬ್ರು ಒಂದು ಬೆಟಾಲಿಯನ್ಗೆ ಮಾತ್ರ ಅಪ್ಲಿಕೇಶನ್ ಹಾಕ್ಬೋದು. ಅರ್ಜಿ ಸ್ಟಾರ್ಟ್ ಆಗೋದು 13ನೇ ತಾರೀಕು, ಇದೇ ಮಂತ್ ಇಂದ 13ನೇ ತಾರೀಕು ಜುಲೈಯಿಂದ ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ಡೇಟ್ ಬಂದ್ಬಿಟ್ಟು ನೆಕ್ಸ್ಟ್ ಮಂತ್ 10ನೇ ತಾರೀಕಿಗೆ ಎಂಡ್ ಆಗುತ್ತೆ, ಆಗಸ್ಟ್ ಎಂಡ್ ಆಗುತ್ತೆ. ದೆನ್ ಶುಲ್ಕ ಪಾವತಿಸಲು ನೆಕ್ಸ್ಟ್ ಮಂತ್ 11ನೇ ತಾರೀಕು ಎಂಡ್ ಆಗುತ್ತೆ. ಓಕೆನಾ. ನಿಮಗೆ ಟ್ರೈನಿಂಗ್ ಇರುತ್ತೆ. ಜಾಯಿನ್ ಆದ್ಮೇಲೆ ಅಭ್ಯರ್ಥಿಗಳು ಡಿಜಿ ಮತ್ತು ಐಜಿಪಿ ಅವರಿಂದ ಕಾಲಕಾಲಕ್ಕೆ ನಿರ್ದಿಷ್ಟವಾಗಿ ಪೊಲೀಸ್ ತರಬೇತಿ ಶಾಲೆಗಳಲ್ಲಿ 9 ತಿಂಗಳ ಮೂಲ ಬುನಾದಿ ತರಬೇತಿ, ಆಲ್ಮೋಸ್ಟ್ 9 ತಿಂಗಳು ಟ್ರೈನಿಂಗ್ ಇರುತ್ತೆ. ನೀವು ಆ ಟೈಮಲ್ಲಿ ನೀವು ಕೆಲವೊಂದು ಪರೀಕ್ಷೆಗಳಿರುತ್ತೆ, ಆ ಪರೀಕ್ಷೆಗಳನ್ನ ಪಾಸ್ ಆಗ್ಬೇಕಾಗತ್ತೆ. ಸದರಿ ಪರೀಕ್ಷೆ ತರ ಯಾವ ಆ ಟೈಮಲ್ಲಿ ನೀವು ಪಾಸ್ ಆಗಿಲ್ಲ ಅಂದ್ರೆ ನಿಮ್ಮನ್ನ ಡಿಸ್ಕ್ವಾಲಿಫೈ ಮಾಡ್ತಾರೆ. ನಿಮ್ಗೆ 9 ತಿಂಗಳು ಟ್ರೈನಿಂಗ್ ಇರುತ್ತೆ. ಆ ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಎಕ್ಸಾಮ್ಸ್ ಗಳು ನಡೆಸ್ತಿರ್ತಾರೆ. ಆ ಎಕ್ಸಾಮ್ ಅಲ್ಲಿ ನಿಮ್ಗೆ ಪಾಸ್ ಆಗ್ಬೇಕು. ಒಂದ್ ವೇಳೆ ಪಾಸ್ ಆಗಿಲ್ಲ ಅಂದ್ರೆ ಇನ್ನೊಂದು ಚಾನ್ಸ್ ಇರುತ್ತೆ ನಿಮ್ಗೆ. ಒಂದ್ ವೇಳೆ ಅವಾಗ್ಲೂ ಪಾಸ್ ಆಗಿಲ್ಲ ಅಂದ್ರೆ ಸೇವೆಯಿಂದ ವಜಾ ಆಗ್ತೀರಾ. ಓಕೆನಾ. ಕಾಯಂ ಅವಧಿ ನಿಮ್ಗೆ ರನ್ವಯ ನೇರ ನೇಮಕ ಹಾಕಿಕೊಂಡ ಸೇವೆ ಸೇರಿದ ದಿನಾಂಕದಿಂದ 2 ವರ್ಷ ನಿಮ್ಗೆ ಪ್ರೊಬೇಷನರಿ ಪೀರಿಯಡ್ ಇರುತ್ತೆ. ಅದಾದ್ಮೇಲೆ ನೀವು ಪರ್ಮನೆಂಟ್ ಎಂಪ್ಲಾಯ್ ಆಗೋದು. 2 ವರ್ಷದ ತನಕ ನೀವು ಪ್ರೊಬೇಷನರಿ ಪೀರಿಯಡ್ ಎಂಪ್ಲಾಯ್ ಆಗಿರ್ತೀರ. ನಿಮ್ದು ವೇತನ ಶ್ರೇಣಿ ಹೇಳಿದೀನಿ, 37,500. ಇದು ನಿಮ್ದು ಬೇಸಿಕ್ ಫಸ್ಟ್ ಸ್ಯಾಲ್ರಿ ಆಗಿರುತ್ತೆ. ನಿಮ್ಗೆ ಪಿಂಚಣಿ ಸೌಲಭ್ಯ ಇರುತ್ತೆ, ಪೆನ್ಷನ್ ಸೌಲಭ್ಯ ಇರುತ್ತೆ NPS ಮೂಲಕ. ದೆನ್ ಅಪ್ಲಿಕೇಶನ್ ಫೀ ನೋಡೋಣ. 750 ರೂಪಾಯಿ. ಸಾಮಾನ್ಯ ಅರ್ಹತೆ ಮತ್ತು ಇತರ ಪ್ರವರ್ಗಗಳು ಪ್ರವರ್ಗ 2A 2B 3A 3B ಆಗಿದ್ರೆ 750. ದೆನ್ ಪರಿಶಿಷ್ಟ ಜಾತಿ ಪಂಗಡ ಪ್ರವರ್ಗ 1 ಹಾಗೂ ಮಾಜಿ ಸೈನಿಕರಾದ್ರೆ 500 ರೂಪಾಯಿ ಪಾವತಿ ಶುಲ್ಕ ಇದೆ. ನೋ ರಿಫಂಡ್. ಅಂಡ್ ಎಕ್ಸಾಮ್ ಬಂದ್ಬಿಟ್ಟು OMR. ಓಕೆನಾ. OMR ಟೈಪ್, ಡಿಸ್ಕ್ರಿಪ್ಟಿವ್ ಟೈಪ್ ಇರಲ್ವಾ, OMR ಟೈಪ್ ಇರುತ್ತೆ. ಓಕೆನಾ. ದೆನ್ ನಿಮ್ಮ ಪತ್ರಿಕೆಗಳು ನೋಡೋಣ. ಎಷ್ಟು ಪೇಪರ್ಸ್ ಗಳಿರುತ್ತೆ. ಪೇಪರ್ 1 ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಒಂದು ಪೇಪರ್ ಇರುತ್ತೆ. ಅದರಲ್ಲಿ ನಿಮ್ಗೆ ಸಾಮಾನ್ಯ ಅಧ್ಯಯನ ಮತ್ತು ಮಾನಸಿಕ ಸಾಮರ್ಥ್ಯ ಇರುತ್ತೆ, ಮೆಂಟಲ್ ಎಬಿಲಿಟಿ ಅಂಡ್ GK ಇರುತ್ತೆ. 100 ಕ್ವಶನ್ಸ್ ಇರುತ್ತೆ. 100 ಮಾರ್ಕ್ಸ್ಗೆ 1.5 hours ಟೈಮ್ ಇರುತ್ತೆ. ಓಕೆನಾ. ವಿ ಅಲ್ಲಿ 2 ಪೇಪರ್ ಇರುತ್ತೆ. 2 ಮಾರ್ಕ್ಸ್ ಇರುತ್ತಲ್ವಾ, ಇಲ್ಲಿ 1.5 hours ಇರುತ್ತೆ. ದೆನ್ ಇದಾದ್ಮೇಲೆ ಲಿಖಿತ ಪರೀಕ್ಷೆ ಇರುತ್ತೆ ನಿಮಗೆ. ಲಿಖಿತ ಪರೀಕ್ಷೆ ಬಂದ್ಬಿಟ್ಟು ಯಾವಾಗಿರುತ್ತೆ, ಇದೇ ಲಿಖಿತ ಪರೀಕ್ಷೆನೆ, ಇದೇ ಪೇಪರ್ದೆ, ಆಯ್ತಾ. ಬೇರೆ ಸಪರೇಟ್ ಅಲ್ಲ, ಒಂದೇ ಪೇಪರ್ ಇರುತ್ತೆ ನಿಮ್ಗೆ. ನೆನಪಿರ್ಲಿ, ಒಂದು ಪೇಪರ್ ಇರುತ್ತೆ. ಈ ಪೇಪರ್ ಬಂದ್ಬಿಟ್ಟು 20/9/2026 ನಡೆಸ್ತಾರೆ ನಿಮಗೆ. ದೆನ್ ಕಡ್ಡಾಯ ಕನ್ನಡ ಪರೀಕ್ಷೆ ಒಂದಿರುತ್ತೆ ನಿಮ್ಗೆ. ಟಿಪ್ಪಣಿ B ಅಲ್ಲಿ ತಿಳಿಸಿರೋದ್ರೆ ಕನ್ನಡ ಪರೀಕ್ಷೆಯಿಂದ ವಿನಾಯಿತಿ ಪಡುವ ಅಭ್ಯರ್ಥಿಗಳು ಅಂದ್ರೆ ನೀವು ಕಡ್ಡಾಯ ಕನ್ನಡ, ಕಂಪಲ್ಸರಿ ಕನ್ನಡ ಹೇಳಿದಿನಲ್ವಾ. 10th ಅಲ್ಲಿ ನೀವೇನಾದ್ರೂ ಏನು ಫಸ್ಟ್ ಲ್ಯಾಂಗ್ವೇಜ್ ಆಗಿ, ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಕನ್ನಡ ತಗೊಂಡಿಲ್ಲ ಅಂದ್ರೆ ಕಂಪಲ್ಸರಿ ಕನ್ನಡ ಬರೀಬೇಕು. ಗೆ ನಮಗೆ 2 ಪೇಪರ್ ಇರುತ್ತೆ, ಪೇಪರ್ 1 ಪೇಪರ್ 2. ಬಟ್ ಇವರಿಗೆ ಒಂದೇ ಪೇಪರ್ ಇರುತ್ತೆ. ಅದು ಸಾಮಾನ್ಯ ಕನ್ನಡ ಮತ್ತೆ ಮೆಂಟಲ್ ಎಬಿಲಿಟಿ ಒಂದೇ ಪೇಪರ್ ಇದೆ, ಪೇಪರ್ 2 ಇರಲ್ಲ. ಓಕೆನಾ. ಪೇಪರ್ 2 ನಮಗೆ ಜನರಲ್ ಕನ್ನಡ, ಜನರಲ್ ಇಂಗ್ಲಿಷ್, ಬೇಸಿಕ್ ಕಂಪ್ಯೂಟರ್ ಇದೆಯಲ್ಲ, ಅದು ಇವ್ರಿಗೆ ಇರಲ್ಲ. ಓಕೆನಾ. ನೆನ್ಪಿರ್ಲಿ, ಒಂದೇ ಪೇಪರ್ ಇರುತ್ತೆ. ಬಟ್ ಇವರಿಗೆ ಫಿಸಿಕಲ್ ಇರುತ್ತೆ, ಅದು ನೆನ್ಪಿರ್ಲಿ. ನೆಗೆಟಿವ್ ಇದೆ 0.25 ಅಂದ್ರೆ 4 ರಾಂಗ್ ಮಾರ್ಕ್ಸ್, 4 ರಾಂಗ್ ಕ್ವಶನ್ಸ್ ಗಳಿಗೆ 1 ಮಾರ್ಕ್ಸ್ ಹೊರಟೋಗುತ್ತೆ ನಿಮ್ದು. ದೆನ್ ಫಿಸಿಕಲ್ ಸ್ಟ್ಯಾಂಡರ್ಡ್, ಫಿಸಿಕಲ್ ಎಂಡೂರೆನ್ಸ್ ಇರುತ್ತೆ ನಿಮ್ಗೆ. ಇದ್ರಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಯಾರೆಲ್ಲ ಲಿಖಿತ ಪರೀಕ್ಷೆ ರಿಟರ್ನ್ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ತಾರೋ 1:5 ಅಂದ್ರೆ 1 ಸೀಟ್ಗೆ 5 ಜನನ ಸೆಲೆಕ್ಟ್ ಮಾಡ್ತಾರೆ. ಓಕೆನಾ. ಇವಾಗ ನಮ್ಗೆ ಎಷ್ಟು ಸೀಟ್ ಇತ್ತು, 1400 ಚೇಂಜ್ ಇತ್ತಲ್ವಾ. 1400 ಇಂಟು ಎಷ್ಟಾಯ್ತು, 1 ನಿಮಿಷ ನೋಡೋಣ. ಎಷ್ಟು ಪೋಸ್ಟ್ಗಳು ನೋಡೋಣ, ಮರ್ತೋಯ್ತು. ಎಷ್ಟಿದೆ, 1455 ಇಂಟು 5 ಅಂದ್ರೆ 7275 ಜನನ್ನ ಸೆಲೆಕ್ಟ್ ಮಾಡ್ತಾರೆ. ಓಕೆ. ಅಂದ್ರೆ ಲಿಖಿತ ಪರೀಕ್ಷೆಯಲ್ಲಿ ನಿಮ್ಗೆ ಕಟ್ ಆಫ್ ಎಲ್ಲ ನೋಡ್ಬಿಟ್ಟು, 1 ನಿಮಿಷ ಎಲ್ಲೋಯ್ತು. ಸೊ ಟೋಟಲ್ ಆಗಿ ನಿಮ್ಗೆ 7275 ಜನ ಫಿಸಿಕಲ್ ಟೆಸ್ಟ್ ಗೆ ಕ್ವಾಲಿಫೈ ಆಗ್ತಾರೆ. ಓಕೆನಾ. 1:5 ಅಲ್ಲಿ ಸೆಲೆಕ್ಟ್ ಮಾಡ್ತಾರೆ. ಇದ್ರಲ್ಲಿ ಏನಾಗುತ್ತೆ ಅಂತ ನೋಡೋಣ. ಫಸ್ಟ್ ಫಿಸಿಕಲ್ ಟೆಸ್ಟ್ ಇರುತ್ತೆ. ಫಿಸಿಕಲ್ ಟೆಸ್ಟ್ ಗೆ ಏನೇನ್ ಬೇಕು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಡಾಕ್ಯುಮೆಂಟ್ಸ್ ಗಳನ್ನ ನೋಡ್ಕೊಳ್ಳಿ, ಏನೇನ್ ಬೇಕಾಗುತ್ತೆ ಅಂತ. ಇದ್ರಲ್ಲಿ ಆಧಾರ್ ಕಾರ್ಡ್ ಕೇಳಿದ್ದಾರೆ, ಪಾಸ್ಪೋರ್ಟ್ ಇದ್ರೆ ಓಕೆ, ಡ್ರೈವಿಂಗ್ ಲೈಸೆನ್ಸ್, ಪ್ಯಾನ್ ಕಾರ್ಡ್, ಸರ್ವಿಸ್ ಇದ್ರೆ ಸರ್ವಿಸ್ ಮಾಡ್ತಿದ್ರೆ ಸರ್ವಿಸ್ ID ಕಾರ್ಡ್ ಬೇಕು, ಬ್ಯಾಂಕ್ ಪಾಸ್ಬುಕ್ ವಿತ್ ಫೋಟೋಗ್ರಾಫು,
ದೆನ್ ಭಾವಚಿತ್ರ ಸಮೇತ ನೋಂದಣಿ ಸ್ವತ್ತಿನ ಪಟ್ಟಾಸ್ ಅಂಡ್ ಇದು ಯಾರಿಗೆ ಅಂದ್ರೆ ಯಾರೆಲ್ಲ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ಗೆ ಫಿಸಿಕಲ್ಗೆ ಕ್ವಾಲಿಫೈ ಆಗ್ತಾರೋ ಅವರಿಗೆ. ಇದರಲ್ಲಿ ಎಲ್ಲಾ ಡಾಕ್ಯುಮೆಂಟ್ಸ್ ಗಳು ಇರಲ್ಲ, ಕೆಲವೊಂದು ಡಾಕ್ಯುಮೆಂಟ್ಸ್ ಗಳು ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ದೆನ್ ಎಕ್ಸ್ ಸರ್ವಿಸ್ ಮ್ಯಾನ್ ಆದ್ರೆ ಡಾಕ್ಯುಮೆಂಟ್ಸ್ ಗಳು ಬೇಕು. ದೆನ್ ಉದ್ಯೋಗ ಚೀಟಿ ಇದೆ, ಉದ್ಯೋಗ ಎಪಿಕ್ ಕಾರ್ಡು, ಆಧಾರ್ ಕಾರ್ಡ್. ಓಕೆ, ಇಷ್ಟು ಕೇಳಿದ್ದಾರೆ ಅವರು ನೆನಪಲ್ಲಿ. ಇಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ನೀವು ಇಟ್ಕೊಂಡು ಹೋಗ್ಬೇಕಾಗುತ್ತೆ. ಆಧಾರ್ ಕಾರ್ಡು, ವೋಟರ್ ಐಡಿ, ಒಂದ್ ವೇಳೆ ಜಾಬ್ ಕಾರ್ಡ್ ನೀವೇನಾದ್ರೂ NREGS ಇಂದ ನೀಡಿದ ಭಾವಚಿತ್ರದ ಉದ್ಯೋಗ ಚೀಟಿ ಇದ್ರೆ ಅದು ಇರ್ಲಿ, ಇಲ್ಲ ನೀವು ಎಕ್ಸ್ ಸರ್ವಿಸ್ ಮ್ಯಾನ್ ಆದ್ರೆ ಅದಕ್ಕೆ ರಿಲೇಟೆಡ್ ಡಾಕ್ಯುಮೆಂಟ್ಸ್. ದೆನ್ ರಿಸರ್ವೇಶನ್ ತಗೊಂತಿದ್ರೆ ರಿಸರ್ವೇಶನ್ ಸರ್ಟಿಫಿಕೇಟ್ಸ್ ಗಳು. ದೆನ್ ಇದು ನಾರ್ಮಲಿ OBC ಅವ್ರಿಗೆ ಬರುತ್ತೆ, ಪಟ್ಟಾಸ್ ಅಂಡ್ ರಿಜಿಸ್ಟರ್ಡ್ ಡೀಡ್ಸ್ ವಿತ್ ಫೋಟೋಗ್ರಾಫ್. OBC ಅವರು ಕ್ರಿಮಿ ಅಂಡ್ ನಾನ್ ಕ್ರಿಮಿ ಲೇಯರ್ ತಗೊಳ್ಳುವಾಗ ಕೇಳ್ಬಹುದು. ದೆನ್ ಬ್ಯಾಂಕ್ ಪಾಸ್ಬುಕ್ ಅಂಡ್ ಫೋಟೋಗ್ರಾಫ್ ಕೇಳಿದ್ದಾರೆ. ಸರ್ವಿಸ್ ಅಲ್ಲಿ ಇದ್ರೆ ಸರ್ವಿಸ್ ID ಕಾರ್ಡು, ಪ್ಯಾನ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸ್ ಇದೆ ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟ್ ಇದ್ರೆ ಪಾಸ್ಪೋರ್ಟ್. ಎಲ್ಲಾನು ಕಂಪಲ್ಸರಿ ಇಲ್ಲ, ಕೆಲವೊಂದು ಕಂಪಲ್ಸರಿ. ಇದ್ರ ಜೊತೆಗೆ ನೀವು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಿರುವಂತಹ ಅಪ್ಲಿಕೇಶನ್ ತಗೊಂಡ್ ಹೋಗ್ಬೇಕಾಗುತ್ತೆ, ಜೆರಾಕ್ಸ್ ಪ್ರತಿ. ಓಕೆನಾ. ನೆಕ್ಸ್ಟ್ ಫಿಸಿಕಲ್ಗೆ ಕ್ವಾಲಿಫೈ ಆದವ್ರು ಇದನ್ನ ತಗೊಂಡ್ ಹೋಗ್ಬೇಕಾಗತ್ತೆ. ನೆಕ್ಸ್ಟ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಏನೇನ್ ಬೇಕು ನಿಮಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಕ್ವಾಲಿಫೈ ಆಗೋದಕ್ಕೆ ಅಂದ್ರೆ ಪುರುಷರಾಗಿದ್ರೆ 168 ಸೆಂಟಿಮೀಟರ್ ಇರ್ಬೇಕು. ಅದೇ ಕನಿಷ್ಠ ಎದೆ ಸುತ್ತಳತೆ ಬಂದ್ಬಿಟ್ಟು 86 ಸೆಂಟಿಮೀಟರ್ ಇರ್ಬೇಕು. ಪೂರ್ತಿ ವಿಸ್ತರಿಸಿದಾಗ ಕನಿಷ್ಠ ವಿಸ್ತರಣೆ 5 ಸೆಂಟಿಮೀಟರ್ ಇರ್ಬೇಕು. ಇದು ಯಾರಿಗೆ? ಪುರುಷರು ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ. ಮಹಿಳಾ ಅಭ್ಯರ್ಥಿಗಳಾದ್ರೆ ಕನಿಷ್ಠ ಬಂದ್ಬಿಟ್ಟು 158 ಸೆಂಟಿಮೀಟರ್, ಕನಿಷ್ಠ ತೂಕ 45 ಕೆಜಿ ಇರಬೇಕು. ಅದೇ ನೀವು ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಪುರುಷ ಅಭ್ಯರ್ಥಿಗಳಾದ್ರೆ 155 ಸೆಂಟಿಮೀಟರ್ ಎತ್ತರ ಇರಬೇಕು. ಎದೆ ಅಳತೆ 5 ಸೆಂಟಿಮೀಟರ್, ಕನಿಷ್ಠ ವಿಸ್ತರಿಸಿದಾಗ ಸಂಪೂರ್ಣ ಹಿಗ್ಗಿದಾಗ 75 ಸೆಂಟಿಮೀಟರ್ ಗಿಂತ ಕಡಿಮೆ ಇಲ್ದಂತ ಇರ್ಬೇಕು. ಅದೇ ನೀವು ಮಹಿಳೆಯರಾದ್ರೆ ಬುಡಕಟ್ಟು ಅರಣ್ಯ ಪ್ರದೇಶದಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಮಹಿಳೆಯರಾಗಿದ್ರೆ 158 ಸೆಂಟಿಮೀಟರ್ ಹೈಟ್ ಇರಬೇಕು, 45 ಕೆಜಿ ಇರಬೇಕು. ಇದ್ರಲ್ಲಿ ನೀವು ಕ್ವಾಲಿಫೈ ಆದ್ರೆ ನೋಡಿ, ಬುಡಕಟ್ಟು ಜನಾಂಗ ಅಂದ್ರೆ ಯಾರ್ಯಾರು ಅಂತ ಹೇಳಿದ್ದಾರೆ. ಉತ್ತರ ಕನ್ನಡದಲ್ಲಿ ಕಾರವಾರ, ದಕ್ಷಿಣ ಕನ್ನಡದಲ್ಲಿ ಮಂಗಳೂರು, ಉಡುಪಿ, ಚಿಕ್ಕಮಗಳೂರು, ಶಿವಮೊಗ್ಗ, ಕೊಡಗು, ಚಾಮರಾಜನಗರ, ಮೈಸೂರು ಅರಣ್ಯಗಳಲ್ಲಿ ಸಿದ್ದಿಗರು, ಜೇನುಕುರುಬ ನೆನಪಿರ್ಲಿ, ಸಿದ್ದಿಗರು, ಜೇನುಕುರುಬ, ಕಾಡು ಕುರುಬ, ಎರವ, ಸೋಲಿಗ, ಕುಡಿಯ, ಗೌಡ್ಲು, ಹಸ್ಲರು, ಮೈಲು ಕುಡಿಯ, ಮಲೈ ಕುಡಿಯ, ಕೊರ್ಗ ಬುಡಕಟ್ಟು ಸಮುದಾಯವರು ಸೇರಿದ ಅಭ್ಯರ್ಥಿಗಳು. ಯಾರ್ಯಾರೆಲ್ಲ ಬುಡಕಟ್ಟು ಅಂತ ಕೇಳಿದ್ರಲ್ವಾ, ನೋಡಿ ಬುಡಕಟ್ಟು ಅಂದ್ರೆ ಯಾರು ಅಂದ್ರೆ ಇದಕ್ಕೆ ಸಂಬಂಧಿಸಿದವರು, ಈ ಕ್ಯಾಸ್ಟ್ಗೆ ಸಮುದಾಯಕ್ಕೆ ಬಂದಿರೋರು ಯಾರಾದ್ರೂ ಇದ್ರೆ ಬುಡಕಟ್ಟು ಜನಾಂಗದಲ್ಲಿ ನೀವು ರಿಸರ್ವೇಶನ್ ಕ್ಲೈಮ್ ಮಾಡ್ಬೋದು. ನೋಡ್ಕೊಳ್ಳಿ, ರಿಸರ್ವೇಶನ್ ಇದೆ ಅಂದ್ರೆ ಕ್ಲೈಮ್ ಮಾಡ್ಕೊಳ್ಳಿ, ಯೂಸ್ ಮಾಡ್ಕೊಳ್ಳಿ. ಓಕೆನಾ. ಅದ್ರಲ್ಲಿ ಕ್ವಾಲಿಫೈ ಆದ್ಮೇಲೆ ನಿಮಗೆ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಇರುತ್ತೆ. ಓಕೆನಾ. ಫಸ್ಟ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಅಲ್ಲಿ ನೀವು ಕ್ವಾಲಿಫೈ ಆಗ್ಬೇಕು, ಅದಾದ್ಮೇಲೆ ಫಿಸಿಕಲ್ ಎಂಡ್ಯೂರೆನ್ಸ್ ಗೆ ಬರುತ್ತೆ. ಫಿಸಿಕಲ್ ಎಂಡ್ಯೂರೆನ್ಸ್ ಅಲ್ಲಿ ಪುರುಷ ಅಭ್ಯರ್ಥಿಗಳಾದ್ರೆ ನೀವು 1600 ಮೀಟರ್ ಓಟ 6 ನಿಮಿಷ 38 ಸೆಕೆಂಡ್ಗೆ ಮುಗಿಸ್ಬೇಕಾಗತ್ತೆ. ದೆನ್ ಉದ್ದ ಜಿಗಿತ 3.80 ಮೀಟರ್ ಇರಬೇಕು, ಎತ್ತರ ಜಿಗಿತ 1.20 ಮೀಟರ್ ಇರಬೇಕು. 3 ಅವಕಾಶಗಳು ಕೊಡ್ತಾರೆ ಹೈ ಜಂಪ್ಗೆ. ದೆನ್ ಮುಂಡು ಎಸೆತ 7.26 ಕೆಜಿ 560 ಮೀಟರ್ ಕಡಿಮೆ ಇಲ್ದಂತೆ 3 ಅವಕಾಶಗಳು ಕೊಡ್ತಾರೆ. ದೆನ್ ಮಹಿಳೆಯರು ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಾದ್ರೆ 400 ಮೀಟರ್ ಓಟ 1 ನಿಮಿಷ 30 ಸೆಕೆಂಡ್ ನಲ್ಲಿ ಮುಗಿಸ್ಬೇಕು. ಉದ್ದ ಜಿಗಿತ ಅಥವಾ ಎತ್ತರ ಜಿಗಿತ ಬಂದ್ಬಿಟ್ಟು 250 ಮೀಟರ್ ಗಿಂತ ಕಡಿಮೆ ಇಲ್ದಂತೆ ನೀವು ಮಾಡ್ಕೊಬೇಕು. ಓಕೆನಾ. ದೆನ್ ಎತ್ತರ ಜಿಗಿತ ಬಂದ್ಬಿಟ್ಟು 0.90 ಮೀಟರ್ ಕಡಿಮೆ ಇಲ್ದಂಗೆ 3 ಅವಕಾಶಗಳು ಕೊಡ್ತಾರೆ. ಗುಂಡು ಎಸೆತ 4 ಕೆಜಿ 3.75 ಮೀಟರ್ ಗಿಂತ ಕಡಿಮೆ ಇಲ್ದಂತೆ 3 ಅವಕಾಶಗಳು ಸಿಗುತ್ತೆ. ಓಕೆನಾ. ಇದ್ರಲ್ಲೂ ಕ್ವಾಲಿಫೈ ಆದ್ರೆ ನೀವು ಫೈನಲ್ ಲಿಸ್ಟ್ ಅಲ್ಲಿ ಬರ್ತೀರಾ. ಶಾರ್ಟ್ ಲಿಸ್ಟ್ ಆಗುತ್ತೆ ನೋಡಿ, ಶಾರ್ಟ್ ಲಿಸ್ಟ್ ಆಗುತ್ತೆ. ನಿಮ್ಮ ಹೆಸರು 1:2 ಫಸ್ಟ್ ಫೈನಲ್ ಮಾಡ್ತಾರೆ. ಅದಾದ್ಮೇಲೆ ನಿಮ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗಳು ಕರೆಯೋದಕ್ಕಿಂತ ಮುಂಚೆ ಇದ್ರಲ್ಲಿ ನಿಮಗೆ 1:2 ಕರೀತಾರೆ. ಒಂದು ಸೀಟ್ಗೆ ಇಬ್ರನ್ನ ಕರೀತಾರೆ. 1400 ಅಂದ್ರೆ ಹತ್ರ 2800 ಹತ್ರ 3000 ಜನನ ಇದ್ರಲ್ಲಿ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಈ ಶಾರ್ಟ್ ಲಿಸ್ಟ್ ಮಾಡಿದವ್ರನ್ನ ವೈದ್ಯಕೀಯ ಪರೀಕ್ಷೆಗಳಿಗೆ ನೀವು ಮೆಡಿಕಲ್ ಟೆಸ್ಟ್ ಇರುತ್ತೆ. ಮೆಡಿಕಲ್ ಟೆಸ್ಟ್ ಅಲ್ಲಿ ನಿಮ್ಗೆ ದೂರದೃಷ್ಟಿ, ಸಮೀಪ ದೃಷ್ಟಿ ಹೇಳಿದರೆ 6/9, 6/9 ಕನಿಷ್ಠ, ಸಮೀಪ ದೃಷ್ಟಿ 0.6, 0.8 ಇದೆಲ್ಲ ನಿಮ್ಗೆ ಮೆಡಿಕಲ್ ನೀವು ನೋಡ್ಕೊಬೇಕಾಗತ್ತೆ. ಅದೇ ನೀವು ಇಯರಿಂಗ್ ಶಕ್ತಿ ಆದ್ರೆ, ಶ್ರವಣ ಶಕ್ತಿ ಆದ್ರೆ ನಿಮಗೆ ರೆನ್ನಿ ಟೆಸ್ಟ್, ವೆಬರ್ಸ್ ಟೆಸ್ಟ್, ಟೆಸ್ಟರ್ಸ್ ಆಫ್ ವೆರ್ಟಿಗೋ ಈ ತರ ಟೆಸ್ಟ್ ಗಳನ್ನ ಮಾಡ್ತಾರೆ. ಓಕೆನಾ. ದೆನ್
ಈ ನಿಮ್ಗೆ ಯಾರೆಲ್ಲ ರಿಜೆಕ್ಟ್ ಆಗ್ತೀರಾ ಅಂದ್ರೆ ವೆರಿಕೋಸ್ ವೈನ್ ಇರಬಾರ್ದು, ಇಂಪೆಡಿಮೆಂಟ್ ಇನ್ ಸ್ಪೀಚ್ ಇರಬಾರ್ದು, ದೆನ್ ಚೆಸ್ಟ್ ಅಲ್ಲಿ ಎಕ್ಸ್ರೇ ತೆಗೆಯುವ ವೇಳೆ ಯಾವುದೇ ಇತರ ವೈದ್ಯಕೀಯ ಮಂಡಳಿ ಸಲಹೆ ಮೇರೆಗೆ ನಡೆಸಲಾಗುವುದು. ಓಕೆನಾ. ದೆನ್ ನಾಕ್ ನೀ ಇದ್ರೆ ಇವರೆಲ್ಲ ಅನರ್ಹರು, ಇದೆಲ್ಲ ಏನಾದ್ರೂ ನಿಮ್ಗಿದ್ರೆ ನೀವೆಲ್ಲ ಡಿಸ್ಕ್ವಾಲಿಫೈ ಆಗ್ತೀರಾ. ವೆರಿಕೋಸ್ ವೈನ್ ಇದ್ರೆ, ಮಾತಾಡುವಾಗ ತೊದ್ಲುತ್ತಿದ್ರೆ, ಕಷ್ಟಪಡ್ತಿದ್ರೆ, ದೆನ್ ನಾಕ್ನಿ ಇದ್ರೆ, ಫ್ಲಾಟ್ ಫುಟ್ ಇದ್ರೆ, ಬೋನೀಸ್ ಇದ್ರೆ, ಕ್ಯೂಬಿಟಸ್ ವಾಲ್ಗಸ್ ಇದ್ರೆ, ಕ್ಯೂಬಿಟಸ್ ವಾರಸ್ ಇದ್ರೆ, ಈ ತರದ್ದೆಲ್ಲ ಇದ್ರೆ ಡಿಸ್ಕ್ವಾಲಿಫೈ ಆಗ್ತೀರಾ. ಓಕೆನಾ. ಇದ್ರಲ್ಲಿ 1:2 ಅಲ್ಲಿ ನೋಡ್ತಾರೆ ಎಷ್ಟು ಜನ ವೆರಿಫೈ ಆಗ್ತಾರೆ, ಎಷ್ಟು ಕ್ವಾಲಿಫೈ ಆಗ್ತಾರೆ, ಇನ್ನೆಷ್ಟು ಜನ ಹೊರಗೆ ಹೋಗ್ತಾರೆ ಅಂತ. ಇದ್ರಲ್ಲೂ ಕ್ವಾಲಿಫೈ ಆದ್ರೆ ನೀವು ನಿಮ್ದು ಫೈನಲ್ ಲಿಸ್ಟ್ ಅಲ್ಲಿ ಫಸ್ಟ್ ಪ್ರಾವಿಷನಲ್ ಲಿಸ್ಟ್ ಬಿಡ್ತಾರೆ, ಅದಾದ್ಮೇಲೆ ಫೈನಲ್ ಲಿಸ್ಟ್ ಬರುತ್ತೆ. ದಯವಿಟ್ಟು ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಗಳನ್ನ ತಗೊಳ್ಳಿ. ಇವ್ರು ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ, ಏನು ಅಂದ್ರೆ ಪರಿಶಿಷ್ಟ ಜಾತಿಯವರು ಮತ್ತೆ ಪರಿಸರ ನಮ್ಮಡೆ ಅಂದ್ರೆ ನೀವು ಕ್ಯಾಸ್ಟ್ ಸರ್ಟಿಫಿಕೇಟ್ ಗಳು, ಹೊಸ ಕ್ಯಾಸ್ಟ್ ಸರ್ಟಿಫಿಕೇಟ್ ಗಳನ್ನ ತಗೊಳ್ಳಿ. ಓಕೆನಾ. ಬೇಕಾಗುತ್ತೆ, ಯಾಕಂದ್ರೆ ಅವ್ರು BAO ಎಕ್ಸಾಮ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮಾಜಿ ಸೈನಿಕರಾದ್ರೆ ನಿಮಗೆ ರಿಲೇಟೆಡ್ ಆಗಿರೋ ಅಂತ ಡಾಕ್ಯುಮೆಂಟ್ಸ್ ಗಳನ್ನ ಎತ್ತಿಡ್ಕೊಳ್ಳಿ. ಓಕೆನಾ. ಗ್ರಾಮೀಣ ಅಭ್ಯರ್ಥಿಗಳು ನಿಮ್ಮ ಸರ್ಟಿಫಿಕೇಟ್ ರೆಡಿ ಮಾಡ್ಕೊಳ್ಳಿ. ಕನ್ನಡ ಮಾಧ್ಯಮದವರು, ಯೋಜನೆ ನಿರಾಶ್ರಿತರವರು ಎಲ್ಲ ಡಾಕ್ಯುಮೆಂಟ್ಸ್ ಗಳು ರೆಡಿ ಮಾಡಿ ಇಟ್ಕೊಳ್ಳಿ. ದೆನ್ ಅಪ್ಲೋಡ್ ಮಾಡುವಾಗ ಅವ್ರು ಕೇಳಿದ್ದಾರೆ ಇದು ಫೋಟೋಗ್ರಾಫ್ ಎಷ್ಟಿರ್ಬೇಕು ಅಂತ ಕೇಳಿದ್ದಾರೆ. 50 KB 200 KB. ಡೋಂಟ್ ವೆರಿ, ನಾನು ತೋರಿಸ್ಕೊಡ್ತೀನಿ ಒಂದು ವಿಡಿಯೋ ಮಾಡಿ. ಇವೆಲ್ಲ ಡಾಕ್ಯುಮೆಂಟ್ಸ್ ಗಳು ಬೇಕಾಗುತ್ತೆ. ಆಧಾರ್ ಕಾರ್ಡ್, ದೆನ್ ಅರ್ಜಿ ಸಲ್ಲಿಸುವ ನಿಮ್ದು ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, SLC ಮತ್ತೆ PU ಮಾರ್ಕ್ಸ್ ಕಾರ್ಡ್, ದೆನ್ ಜನ್ಮ ದಿನಾಂಕ, SLC ಮಾರ್ಕ್ಸ್ ಕಾರ್ಡ್ ಕೇಳಿದ್ದಾರೆ, ಇಲ್ಲಾಂದ್ರೆ TC ಬೇಕಾಗುತ್ತೆ. ಓಕೆನಾ. ದೆನ್ ಮಾಜಿ ಸೈನಿಕರಾದ್ರೆ ಮಾಜಿ ಸೈನಿಕ ಸಂಬಂಧಿಸಿದ ಡಾಕ್ಯುಮೆಂಟ್ಸ್ ಗಳು ಬೇಕಾಗುತ್ತೆ. ದೆನ್ ರಿಸರ್ವೇಶನ್, ಕ್ಯಾಸ್ಟ್ ರಿಸರ್ವೇಶನ್ ಕೊಡ್ತಿದ್ರೆ ನಿಮ್ದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ರೂರಲ್ ಸರ್ಟಿಫಿಕೇಟ್ಗೆ ರೂರಲ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಕನ್ನಡ ಮಾಧ್ಯಮದವರು ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್, ಆಲ್ರೆಡಿ ಸೇವೆಯಲ್ಲಿದ್ದವರು NOC ಬೇಕಾಗುತ್ತೆ. ಓಕೆ, ಇದಿಷ್ಟು ಆಗಿತ್ತು ನಿಮ್ದು ರಿಸರ್ವ್ ಪೊಲೀಸ್ ಸಂಬಂಧಪಟ್ಟಂತಹ. ನಿಮಗೆ ಬೆಟಾಲಿಯನ್ ಬಂದ್ಬಿಟ್ಟು ಅಪ್ಲಿಕೇಶನ್ ಹಾಕುವಾಗ್ಲೇ ಬರುತ್ತೆ ಯಾವ ಬೆಟಾಲಿಯನ್ ಸೆಲೆಕ್ಟ್ ಮಾಡ್ಬೇಕು ಅನ್ನೋದು. ಇಲ್ಲಿ ಅವರು ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿಲ್ಲ ನೋಡಿ. ಮೇ ಬಿ ನನ್ಗನ್ಸಂಗೆ ಸಮಥಿಂಗ್ ಬೆಟಾಲಿಯನ್ಸ್ ಗಳಿರುತ್ತೆ. ರಿಸರ್ವ್ ಪೊಲೀಸ್ ಆದ್ರೆ ಈ ಜಾಗದಲ್ಲಿ ಈ ಇವಾಗ ನಾವು ಸೆಂಟ್ರಲ್ ಅಲ್ಲಿ ಹಾಕುವಾಗ ಇದ್ ಮಾಡ್ತೀವಲ್ಲ, ಬಾರ್ಡರ್ ಸೆಕ್ಯೂರಿಟಿ, BSF, ITPB, ಈ ತರ ಇದೇ ತರನೇ ಬೆಟಾಲಿಯನ್ಸ್ ಗಳು ಇರುತ್ತೆ ಅನ್ಕೊಂತೀನಿ. ಅಪ್ಲಿಕೇಶನ್ ಹಾಕುವಾಗ ನೋಡಿ ಸೆಲೆಕ್ಟ್ ಮಾಡಿ ಅಪ್ಲೈ ಮಾಡ್ಕೊಳ್ಳಿ. ಒಬ್ರು ಒಂದು ಬೆಟಾಲಿಯನ್ ಸೆಲೆಕ್ಟ್ ಮಾಡ್ಬೋದು. ಸೊ ಇದಾಗಿತ್ತು ನಿಮ್ಮ ಹೊಸ ನೋಟಿಫಿಕೇಶನ್. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ರಿಸರ್ವ್ ಪೊಲೀಸ್ಗೆ ಕರೆದಿರೋ ಅಂತಹ ನೋಟಿಫಿಕೇಶನ್ ಆಗಿತ್ತು. ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ಗೆ 1455 ಪೋಸ್ಟ್ ಗಳಿಗೆ ಕಾಲ್ ಮಾಡಿರೋಂಥದ್ದು. ಇನ್ನ ಒಂದು ನೋಟಿಫಿಕೇಶನ್ ಇದೆ, ಡೀಟೈಲ್ ಆಗಿ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಡೋಂಟ್ ವೆರಿ, ಐ ಗಿವ್ ಯು ದ ಗೈಡೆನ್ಸ್. ಡೋಂಟ್ ವೆರಿ ಫಾರ್ ಎನಿಥಿಂಗ್. ಅಂಡ್ ಚೆನ್ನಾಗಿ ಪ್ರಿಪೇರ್ ಆಗಿ. ಆಲ್ ದಿ ಬೆಸ್ಟ್ ಎಲ್ರಿಗೂ ಒಳ್ಳೇದಾಗ್ಲಿ. ಬೈ ಬೈ, ಲವ್ ಯು ಆಲ್.